ಗೃಹಲಕ್ಷ್ಮಿ ಹಣ ಎಲ್ರಿಗೂ ಜಮೆ ಆಗ್ತದೆ. ಡಿ ಕೆ ಶಿವಕುಮಾರಿಂದ ಘೋಷಣೆ ಕೇಳಿಸ್ಕೊಳ್ಳಿ. ತುಂಬ ಜನ ಹೇಳ್ತಾರೆ ಈಗ, ಸರ್ ನಮ್ಗೆ ಹಣ ಬರ್ತಾ ಇಲ್ಲ ಸರ್, ನಮ್ಗೆ ಹಣ ಜಮೆ ಆಗಿಲ್ಲ ಅಂತ. ಹಾಗಾದರೆ ಯಾರಿಗೆ ಹಣ ಜಮೆ ಆಯಿತು? ಹಾಗಾದರೆ ಯಾಕೆ ಬಂದಿಲ್ಲ? ಹಾಗಾದರೆ ನಾನು ನಿಮಗೆ ಕಂಪ್ಲೀಟ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ತುಂಬ ಜನ ನಂಗೆ ಕಮೆಂಟ್ ಮಾಡಿದ್ರಿ, ಸರ್ ನಮ್ಗೆ ಹಣ ಬರ್ತಾ ಇಲ್ಲ, ಹಣ ಜಮೆ ಆಗಿಲ್ಲ, ನಮ್ಗೆ ಹಣ ಜಮೆ ಆಗ್ತಾನೇ ಇಲ್ಲ. ಇಲ್ಲಿ ಸರ್ಕಾರ ಏನಿಲ್ಲ ನಮ್ಗೆ ಹಣ ಹಾಕ್ತಾ ಇದೆ, ಅದು ನಮಗೆ ಇಲ್ಲಿ ಹಣ ಈಗ ಹಾಕಿಲ್ಲ, ನಮಗೆ ಹಣ ಹಾಕ್ತಾ ಇಲ್ಲ ಸರ್ಕಾರ ಅನ್ನುವಂಥದ್ದು ಎಲ್ಲರೂ ಕೂಡ ಹೇಳ್ತಾ ಇದ್ದೀರಾ. ಹಾಗಾದರೆ ಯಾರಿಗೆ ಹಣವನ್ನು ಪೇ ಮಾಡ್ತಾ ಇದೆ ಸರ್ಕಾರ? ಅಂದರೆ ಎಲ್ಲರೂ ಕೂಡ ಹೇಳ್ತಾರೆ, ಸರ್ ನಮ್ಮ ಬಂದಿಲ್ಲ. ಹಾಗಾದರೆ ಹಣ ಎಲ್ಲಿ ಹೋಗ್ತಾ ಇದೆ ಅನ್ನುವಂಥದ್ದು ಇಲ್ಲ. ಕೇಳಿಸ್ಕೊಳ್ಳಿ, ಸರ್ಕಾರ ಎಲ್ರಿಗೂ ಹಣ ಹಾಕ್ತಾ ಇದೆ, ಆದರೆ ಒಂದಿಷ್ಟು ಜನರಿಗೆ ಹಣ ಹಾಕ್ತಾ ಇಲ್ಲ. ಯಾಕೆ? ಆ ರೀಸನ್ ಏನು? ಪ್ರತಿಯೊಂದನ್ನು ಕೂಡ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ, ಕೇಳಿಸ್ಕೊಳ್ಳಿ. ಫಸ್ಟ್ ಬಂದುಬಿಟ್ಟು ತುಂಬ ಜನರ ಅಕೌಂಟಿಗೆ ಹಣ ಹೋಗಿಲ್ಲ. ಓಕೆ ಸರಿ, ನಾನೇನು ಸುಳ್ಳು ಅಂತ ಹೇಳಲ್ಲ. ಆದರೆ ಒಂದಿಷ್ಟು ಜನರ ಅಕೌಂಟಿಗೆ ಹಣ ಹೋಗಿದೆ. ಯಾರಿಗೆ ಅಲ್ವಾ? ಈಗ ಒಂದಿಷ್ಟು ಜನ ಹೇಳ್ತಾರೆ, ಈಗ ಯಾರಿಗೆ ಹಣ ಹೋಗಿದೆ ಅಂತಂದರೆ ಯಾರಿಗೆ ಹೇಳಿ ಸರ್ ಅಂತ ಹೇಳ್ತೀರಾ ನೀವು? ಹೇಳ್ತೀನಿ ಕೇಳಿ. ಈಗ ಯಾರೆಲ್ಲ ಡಿ ಬಿ ಟಿ ಮುಖಾಂತರ ಹಣವನ್ನು ಪಡ್ಕೊಳ್ಳಿಕ್ಕೆ ಈಗ ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ, ನಮಗೆ ಡಿ ಬಿ ಟಿ ಮುಖಾಂತರ ಹಣ ಬೇಕು ಸರ್, ನಮಗೆ ಡಿ ಬಿ ಟಿ ಮುಖಾಂತರ ಹಣ ಬೇಕು ಸರ್, ನಾವು ಹಣವನ್ನು ಪಡ್ಕೊಂಡಿಲ್ಲ ಸರ್ ಅಂತ. ಹಾಗಾದರೆ ಇಲ್ಲಿ ಸರ್ಕಾರ ಎಲ್ರಿಗೂ ಹಣ ಹಾಕ್ಲಿಕ್ಕೆ ತಯಾರಿದೆ, ಆದರೆ ನಿಮ್ಮ ಒಂದಿಷ್ಟು ಪ್ರಾಬ್ಲಮ್ಸ್ಗಳಿಂದ ಹಣ ಬರ್ತಾ ಇಲ್ಲ. ಆದರೆ ಇವತ್ತು ಹಣ ಬರ್ತಾ ಇದೆ ಸ್ನೇಹಿತರೆ. ಹೌದು, ಈಗ ಯಾರಿಗೆ ಹಣ ಬರ್ತಾ ಇದೆ ಮತ್ತು ಇದ್ರ ಜೊತೆಗೇನೆ ಯಾರ್ಯಾರ ಅಕೌಂಟಿಗೆ ಎಷ್ಟೆಷ್ಟು ಹಣ ಬರ್ತಾ ಇದೆ ಎಲ್ಲನೂ ಕೂಡ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ, ಕೇಳಿ. ಫಸ್ಟ್ ಬಂದುಬಿಟ್ಟು ಉಡುಪಿ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಮಂಡ್ಯ, ಮೈಸೂರು, ಕೊಡಗು, ಕೊಪ್ಪಳ, ಬಳ್ಳಾರಿ, ಚಿತ್ರದುರ್ಗ, ಹಾಸನ, ಹಾವೇರಿ ಆ್ಯಂಡ್ ಅದಾದಮೇಲೆ ಕೋಲಾರ, ಕೊಪ್ಪಳ, ಬಳ್ಳಾರಿ, ಐ ಥಿಂಕ್ ಈ ಎಲ್ಲ ಜಿಲ್ಲೆಗಳಿಗೂ ಹಣ ಜಮೆ ಆಗ್ತಾಯಿದೆ. ಕರೆಕ್ಟ್ ಅಲ್ವಾ? ಈ ಎಲ್ಲ ಜಿಲ್ಲೆಗಳಿಗೂ ಹಣ ಜಮೆ ಆಗ್ತಾ ಇದೆ. ಒಂದಿಷ್ಟು ಜಿಲ್ಲೆಗಳಿಗೆ ಬಾಕಿ ಇದೆ, ಹಣ ಬಂದಿಲ್ಲ ಅಂತ ಯಾರೆಲ್ಲ ಹೇಳ್ತಾ ಇದ್ರೆ ನಾನು ಎಲ್ರಿಗೂ ಹೇಳುವಂಥ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗ್ಬೇಡಿ. ಎಲ್ಲ ಜಿಲ್ಲೆಗಳಿಗೆ ಹಣ ಜಮೆ ಆಗುತ್ತೆ, ಆದರೆ ಒಂದಿಷ್ಟು ಜಿಲ್ಲೆಗಳಿಗೆ ಹಣ ಜಮೆ ಆಗಿಲ್ಲ. ತಲೆ ಕೆಡಿಸ್ಕೊಳ್ಳುವಂಥ ಅಗತ್ಯ ಇಲ್ಲ. ಕರೆಕ್ಟ್? ನಾನು ಹೇಳ್ತಿರುವಂಥ ನಿಮ್ಗೆ ಅರ್ಥ ಆಗ್ತಾ ಇದೆಯಾ? ನಾನು ಹೇಳ್ತಿರುವಂಥದ್ದು ಅರ್ಥ ಆಗ್ತಾಯಿದೆ ನಿಮಗೆ? ಕಂಪ್ಲೀಟ್ಲಿ ಹೇಳ್ತೀನಿ ಕೇಳ್ಕೊ. ತಲೆ ಕೆಡಿಸ್ಕೊಳ್ಳುವಂಥ ಅಗತ್ಯ ಇಲ್ಲ. ಒಂದಿಷ್ಟು ಜಿಲ್ಲೆಗಳಿಗೆ ಬರಬಹುದು, ಒಂದಿಷ್ಟು ಜಿಲ್ಲೆಗಳಿಗೆ ಬರ್ದೇನೂ ಕೂಡ ಇರ್ಬೋದು. ಈಗ ತುಂಬ ಜನ ಏನು ಸರ್ ಅಂತ. ಹೌದು, ಕೇಳಿಸ್ಕೊಳ್ಳಿ. ಇಲ್ಲಿ ಒಂದಿಷ್ಟು ಜಿಲ್ಲೆಗಳಿಗೆ ಯಾಕೆ ಬರ್ದೇನೂ ಇರಬಹುದು ಅಂತ ನಾನು ಹೇಳಿದೆ ಅಂತಂದರೆ, ಇಲ್ಲಿ ಸಿಂಪಲಾಗಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಕೇಳಿ. ಒಂದಿಷ್ಟು ಜಿಲ್ಲೆಗಳಿಗೆ ಹಣ ಜಮೆ ಆಗಿಲ್ಲ. ಯಾಕೆ? ಈಗ ಒಂದಿಷ್ಟು ಜಿಲ್ಲೆಗಳಿಗೆ ಹಣ ಜಮೆ ಆಗಿಲ್ಲ ಯಾಕೆ? ಇಲ್ಲಿ ಒಂದಿಷ್ಟು ಜಿಲ್ಲೆಗಳಿಗೆ ಹಣ ಜಮೆ ಆಗಿಲ್ಲ ಯಾಕಂತಂದ್ರೆ ಅವ್ರದ್ದು ರೇಷನ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ, ಪ್ಯಾನ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ, ಆಧಾರ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ. ಅಂದರೆ ಇಲ್ಲಿ ಒಂದಿಷ್ಟು ಪ್ರಾಬ್ಲಮ್ಸ್ಗಳಿದೆ. ಈಗ ನಾನೀಗ ನಿಮ್ಗೆ ಒಟ್ಟು ಏನೇನೋ ಹೇಳಲಿಕ್ಕೆ ಆಗಲ್ಲ ಅಲ್ವಾ? ಹಾಗಾಗಿ ಒಂದಿಷ್ಟು ಪ್ರಾಬ್ಲಮ್ಸ್ಗಳಿದೆ, ಅದನ್ನು ಸಾಲ್ವ್ ಮಾಡ್ಕೊಂಡ್ರ ಮೇಲೆ ನೀವೆಲ್ಲರೂ ಕೂಡ ಹಣವನ್ನು ಪಡೆದುಕೊಳ್ಬೋದು. ಕರೆಕ್ಟ್? ನಾನು ಹೇಳಿದ್ದು ನಿಮ್ಗೆ ಅರ್ಥ ಆಯಿತಾ? ನಾನು ಅದೇ ಹೇಳುವಂಥದ್ದು ಕರೆಕ್ಟಾಗಿ ಎಲ್ಲರೂ ಕೂಡ ಕೇಳಿಸ್ಕೊಳ್ಳಿ ಮತ್ತೊಮ್ಮೆ. ಇಲ್ಲಿ ಒಂದಿಷ್ಟು ಪ್ರಾಬ್ಲಮ್ಸ್ಗಳಿದೆ, ಅದನ್ನು ಸರಿ ಮಾಡಿಸ್ಕೊಳ್ಬೇಕಾಗ್ತದೆ. ಏನು ಪ್ರಾಬ್ಲಮ್ ಅಂತ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಕೇಳಿ. ಫಸ್ಟ್ ಬಂದುಬಿಟ್ಟು ನಿಮ್ಮ ಒಂದು ರೇಷನ್ ಕಾರ್ಡ್ ಅಪ್ಡೇಟ್ ಎಷ್ಟು ಜನರದ್ದಾಗಿದೆ ಹೇಳಿ? ಯಾಕಂತಂದರೆ ಸ್ವಲ್ಪ ಜನ ಅಲ್ಲ, ತುಂಬ ಜನ ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡಿಲ್ಲ, ಪ್ಯಾನ್ ಕಾರ್ಡ್ ಅಪ್ಡೇಟನ್ನು ಮಾಡಿಲ್ಲ, ಆಧಾರ್ ಕಾರ್ಡ್ ಅಪ್ಡೇಟನ್ನು ಮಾಡಿಲ್ಲ. ಅಂದರೆ ಒಂದಿಷ್ಟು ಅಪ್ಡೇಟ್ಗಳು ಬಾಕಿ ಇದೆ. ಈಗ ಎಲ್ಲರ ಅಪ್ಡೇಟ್ಗಳು ಆಗಿಬಿಟ್ಟಿದೆ, ಎಲ್ಲರೂ ಹಣವನ್ನು ಪಡ್ಕೊಳ್ತಾ ಇದ್ದಾರೆ, ಎಲ್ರಿಗೂ ಹಣ ಜಮೆ ಆಗಿದೆ. ಹಂಗೆ ಹೇಳಲಿಕ್ಕೆ ಸಾಧ್ಯ ಆಗಲ್ಲ. ಯಾಕಂತಂದರೆ ಒಂದಿಷ್ಟು ಜನರಿಗೆ ಹಣ ಬರ್ದೇನೂ ಇರ್ಬೋದು, ಒಂದಿಷ್ಟು ಜನರಿಗೆ ಹಣ ಬಂದು ಇರ್ಬೋದು. ಅಂದರೆ ಒಂದಿಷ್ಟು ಅಪ್ಡೇಟ್ಗಳು ಬಾಕಿ ಇದೆ. ಅರ್ಥ ಆಯ್ತಾ ನಿಮಗೆ? ಆ ಅಪ್ಡೇಟ್ಗಳನ್ನು ಮಾಡಿಲ್ಲ ಅಂತಂದರೆ ಹಣ ಜಮೆ ಆಗಲ್ಲ. ಇದನ್ನು ತಿಳ್ಕೊಳ್ಳಿ. ಫಸ್ಟ್ ಥಿಂಗ್, ನಾನು ಪ್ರತಿಯೊಬ್ಬರಿಗೆ ಹೇಳಿದ್ದೀನಿ, ಇದನ್ನು ಮತ್ತೊಮ್ಮೆ ಹೇಳ್ತಾ ಇಲ್ಲ. ಅರ್ಥ ಆಯ್ತಾ? ಪ್ರತಿಯೊಬ್ಬರಿಗೆ ಹೇಳ್ತಾ ಇದ್ದೀನಿ ಕೇಳಿ. ಈ ರೀತಿ ಅಪ್ಡೇಟ್ಗಳನ್ನು ಮಾಡ್ಕೊಳ್ಳಿ. ನೀವು ಅಪ್ಡೇಟನ್ನು ಮಾಡಿಲ್ಲ, ನೀವು ಅಪ್ಡೇಟನ್ನು ಮಾಡ್ತಾವಿಲ್ಲ, ಹಂಗಿದ್ರೆ ಆಗಲ್ಲ. ಕರೆಕ್ಟ್? ನಾನು ಹೇಳುವಂಥ ನಿಮ್ಗೆ ಅರ್ಥ ಆಗ್ತಾ ಇದೆಯಾ? ಈ ರೀತಿ ಅಪ್ಡೇಟ್ಗಳನ್ನು ಮಾಡ್ಕೊಳ್ಳಿ. ನೀವು ಅಪ್ಡೇಟನ್ನು ಮಾಡಿಲ್ಲ ಅಥವಾ ಅಪ್ಡೇಟ್ಗಳು ಆಗಿಲ್ಲ ಅಂತಂದಾಗ ನಿಮ್ಗೆ ಹೆಂಗೆ ಹಣ ಜಮೆ ಆಗುತ್ತೆ? ಹೆಂಗೆ ಹಾಕ್ಲಿಕ್ಕೆ ಸಾಧ್ಯ? ಸರ್ಕಾರ ಆದರೂ ಏನು ಮಾಡ್ಲಿಕ್ಕೆ ಆಗ್ತದೆ? ಈಗ ಗೌರ್ಮೆಂಟ್ ಹೇಳ್ತಾರೆ ಹಿಂಗೆ ಮಾಡಿ ಅಂತ ಅಷ್ಟೇ, ಮತ್ತೇನು ಹೇಳಲ್ಲ, ಏನು ಮಾಡ್ಲಿಕ್ಕಾಗಲ್ಲ. ಯಾಕಂತಂದರೆ ಈಗ ಅವ್ರ ಹತ್ರ ಟೈಮು ಇರಲ್ಲ, ಈಗ ಅವರಿಗೂ ಒಂದಿಷ್ಟು ಕೆಲಸಗಳಿರುತ್ತೆ. ನಾನು ಅದೇ ಹೇಳುವಂಥದ್ದು. ಯಾಕಂತಂದರೆ ನಾನಿಲ್ಲಿ ಎಲ್ರಿಗೂ ಹೇಳುವಂಥದ್ದು, ನಿಮ್ಮ ಅಪ್ಡೇಟ್ಗಳನ್ನು ಮಾಡಿ. ಅವರು ಖಂಡಿತವಾಗ್ಲೂ 100% ಪೇ ಮಾಡ್ತಾರೆ, ಹಣ ಹಾಕ್ತಾರೆ. ಆದರೆ ನೀವು ಅದಕ್ಕೆ ರೆಡಿಯಾಗಿರಬೇಕು, ಹಣವನ್ನು ಹಾಕುವಂಥದ್ದಕ್ಕೆ ರೆಡಿಯಾಗಿರಬೇಕು. ಪ್ಯಾನ್ ಕಾರ್ಡ್ ಅಪ್ಡೇಟನ್ನು ಮಾಡಬೇಕು, ಆಧಾರ್ ಕಾರ್ಡ್, ರೇಷನ್ ಕಾರ್ಡ್, ಈ ರೀತಿ ಅಪ್ಡೇಟ್ಗಳನ್ನು ಮಾಡಿಲ್ಲ ಅಂತಂದರೆ ಹೆಂಗೆ ಹಣ ಜಮೆ ಆಗುತ್ತೆ ಸ್ನೇಹಿತರೆ? ಕರೆಕ್ಟ್? ನಾನು ಹೇಳ್ತಿರುವಂಥ ನಿಮ್ಗೆ ಅರ್ಥ ಆಗ್ತಾ ಇದೆಯಾ? ಈ ರೀತಿ ಅಪ್ಡೇಟ್ಗಳನ್ನು ಮಾಡಿ. ಈ ರೀತಿ ಅಪ್ಡೇಟ್ಗಳನ್ನು ಮಾಡಿಬಿಟ್ಟು ಎಲ್ಲರೂ ಕೂಡ ರೇಷನ್ ಕಾರ್ಡ್ ಆಗಿರ್ಬೋದು, ಪ್ಯಾನ್ ಕಾರ್ಡ್ ಆಗಿರ್ಬೋದು, ಆಧಾರ್ ಕಾರ್ಡ್, ಈ ರೀತಿ ಅಪ್ಡೇಟ್ಗಳನ್ನು ಮಾಡಿಬಿಟ್ಟು ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಳಿಕ್ಕೆ ಟ್ರೈ ಮಾಡಿ. ನಾನು ಹೇಳುವಂಥ ತುಂಬ ಜನರಿಗೆ ಹಣ ಜಮೆ ಆಗಿಲ್ಲ. ಓಕೆ, ಹಣ ಜಮೆ ಆಗಿಲ್ಲ ಅಂತ ತಲೆ ಕೆಡಿಸ್ಕೊಳ್ಳುವಂಥ ಅಗತ್ಯ ಇಲ್ಲ. ರೈಟ್? ನಾನು ಹೇಳ್ತಾ ಇರುವಂಥ ನಿಮ್ಗೆ ಅರ್ಥ ಆಗ್ತಾ ಇದೆಯಾ? ತಲೆ ಕೆಡಿಸ್ಕೊಳ್ಳುವಂಥ ಅಗತ್ಯ ಇಲ್ಲ. ಒಂದು ಬಾರಿ ಯೋಚನೆ ಮಾಡಿ, ಯಾಕೆ ನನಗೆ ಹಣ ಜಮೆ ಆಗ್ತಾ ಇಲ್ಲ ಇಲ್ಲಿ? ರೈಟ್? ಹಾಗಾಗಿ ಎಲ್ಲರೂ ಕೂಡ ಥಿಂಕ್ ಮಾಡಬೇಕಾಗ್ತದೆ. ಹೌದು, ನನಗೆ ಹಣ ಜಮೆ ಆಗ್ತಾಯಿಲ್ಲ, ಯಾಕೆ?
ಕರೆಕ್ಟ್. ನಾನು ಹೇಳ್ತಿರುವಂಥದ್ದು ಪರ್ಫೆಕ್ಟ್ಲಿ ನಿಮ್ಗೆ ಅರ್ಥ ಆಗಬೇಕು. ನಾನು ಅದೇ ಹೇಳುವಂಥ ಸುಮ್ಮನೆ ನಾನೇನೋ ಹೇಳಲಿಕ್ಕೆ ಹೋಗಲ್ಲ. ನನಗೆ ಯಾಕೆ ಹಣ ಜಮೆ ಆಗ್ತಾ ಇಲ್ಲ ಅದು ಅರ್ಥ ಆಗಬೇಕು ಫಸ್ಟ್ ಆಫ್ ಆಲ್. ಹೌದು, ಈ ರೀತಿ ಪ್ರಾಬ್ಲಮ್ ಆಗಿಬಿಟ್ಟಿದೆ, ಅದನ್ನು ಏನು ಮಾಡಬೇಕು ನಾನೀಗ, ಅಂದರೆ ಈಗ ಈ ರೀತಿ ಪ್ರಾಬ್ಲಮ್ ಆಗಿಬಿಟ್ಟಿದೆ, ಅದಕ್ಕೆ ನಾನು ಏನು ಮಾಡಬೇಕು, ಈಗ ನಾನು ಹೆಂಗೆ ಹಣವನ್ನು ಪಡೆದುಕೊಳ್ಳುವಂಥದ್ದು, ಈ ರೀತಿ ಥಿಂಕ್ ಮಾಡಬೇಕು. ರೈಟ್. ಹಾಗಾಗಿ ಎಲ್ರಿಗೂ ಹೇಳುವಂಥದ್ದು, ನಾನು ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. ಪ್ರತಿಯೊಬ್ಬರಿಗೂ ನಾನು ಹೇಳ್ತಾ ಇರ್ತೀನಿ ಯಾವಾಗಲೂ ಕೂಡ, ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. ಯಾವತ್ತೂ ಕೂಡ ನಾವೇನು ಯೋಚನೆ ಮಾಡಿದಾಗ ಅದು ಕರೆಕ್ಟಾಗಿರ್ಬೇಕು. ಅರ್ಥ ಆಯ್ತಾ? ಹಾಗಾಗಿ ನಾನು ಹೇಳುವಂಥದ್ದು, ಎಲ್ಲರೂ ಕೂಡ ಯಾರೂ ಕೂಡ ತಲೆ ಕೆಡಿಸ್ಕೊಂಡು ಅಯ್ಯೋ ನಮ್ಗೆ ಹಣ ಬಂದಿಲ್ಲ, ಅಯ್ಯೋ ನಮ್ಗೆ ಹಣ ಬರ್ತಾ ಇಲ್ಲ, ನೋ, ಬೇಡ. ಥಿಂಕ್ ಮಾಡಿ, ಯೋಚನೆ ಮಾಡಿ, ನನಗೆ ಹಣ ಬರಬೇಕಾದ್ರೆ ನಾನು ಏನು ಮಾಡಬೇಕು, ಹಣ ಬರಬೇಕು, ನನಗೆ ಹಣ ಬೇಕು, ಏನು ಮಾಡಬೇಕು, ರೈಟ್? ಹಾಗಾಗಿ ನಾನು ಹೇಳುವಂಥದ್ದು, ಈಗ ನೀವು ಹಣವನ್ನು ಪಡ್ಕೊಳ್ತಾ ಇಲ್ಲ, ನಿಮ್ಗೆ ಹಣ ಬರ್ತಾ ಇಲ್ಲ, ಅಥವಾ ಸರ್ಕಾರ ಪೇ ಮಾಡ್ತಾ ಇಲ್ಲ, ಯೋಚನೆ ಮಾಡಿ, ನಾನೀಗ ಹಣ ಪಡ್ಕೊಳ್ಬೇಕಂತಂದ್ರೆ ಏನು ಮಾಡಬೇಕು, ಅಥವಾ ನನಗೀಗ ಹಣ ಜಮೆ ಆಗ್ತಾ ಇಲ್ಲ, ನನಗೀಗ ಸರ್ಕಾರ ಹಣ ಹಾಕ್ತಾ ಇಲ್ಲ, ಅಥವಾ ನನಗೀಗ ಸರ್ಕಾರ ಹಣ ಪೇ ಮಾಡ್ತಾ ಇಲ್ಲ ಅಂತಂದ್ರೆ ಏನು ಮಾಡಬೇಕು. ಒಂದಿಷ್ಟು ಜನರಿಗೆ ಹಣ ಹೋಗಿಲ್ಲ, ರೈಟ್? ಒಂದಿಷ್ಟು ಜನರಿಗೆ ಹಣ ಹೋಗಿಲ್ಲ. ನಾನು ನಿಮ್ಗೆ ಒಂದಿಷ್ಟು ಜಿಲ್ಲೆಗಳ ಹೆಸರನ್ನು ಹೇಳ್ತೀನಿ ಮತ್ತೊಮ್ಮೆ. ಕೋಲಾರ, ಕೊಪ್ಪಳ, ಬಳ್ಳಾರಿ, ಚಿತ್ರದುರ್ಗ, ಮಂಡ್ಯ, ಮೈಸೂರು, ಬಾಗಲಕೋಟೆ, ಆ್ಯಂಡ್ ಅದಾದಮೇಲೆ ನಿಮಗೆ ಇಲ್ಲಿ ಉಡುಪಿ, ದಕ್ಷಿಣ ಕನ್ನಡ, ಐ ಥಿಂಕ್ ಒಂದಿಷ್ಟು ಜಿಲ್ಲೆಗಳು, ಅಂದರೆ ಇಷ್ಟೇ ಜಿಲ್ಲೆ ಅಂತಲ್ಲ, ಒಂದಿಷ್ಟು ಜಿಲ್ಲೆಗಳಿಗೆ ಹಣ ಜಮೆ ಆಗ್ತಾಯಿದೆ. ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. ಹಣ ಜಮೆ ಆಗಿಲ್ಲ, ಹಣ ಬಂದಿಲ್ಲ, ಹಣ ಬರ್ತಾ ಇಲ್ಲ, ಹಾಗೆ ಹೀಗೆ ಬೇಡ. ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಬೋದು, ಆದರೆ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. ದಟ್ಸ್ ಇಟ್. ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. ತುಂಬ ಜನ ಇದೇ ಪ್ರಾಬ್ಲಮ್ ಮಾಡೋ, ಸೋರ್ ನಮ್ಗೆ ಹಣ ಬಂದಿಲ್ಲ. ಬೇಡ, ಹಣ ಬರುತ್ತೆ. ವೆಯ್ಟ್ ಮಾಡಿ. ಕರೆಕ್ಟ್, ವೆಯ್ಟ್ ಮಾಡಿ. ಯಾವುದೇ ಕೆಲಸ ಮಾಡುವಾಗಲೂ ಸಮಾಧಾನ ಇರಬೇಕು, ಸಮಾಧಾನ. ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ ಯಾರು ಕೂಡ. ನಾನು ಹೇಳುವಂಥದ್ದು ಇಷ್ಟೇ, ಗಡಿಬಿಡಿ ಮಾಡ್ಲಿಕ್ಕೆ ಹೋಗಬೇಡಿ. ನಮ್ಗೆ ಹಣ ಬಂದಿಲ್ಲ, ಓಕೆ, ಹಣ ಪಡ್ಕೊಳ್ಳುವ. ಕರೆಕ್ಟ್, ಅರ್ಥ ಆಯ್ತಾ ನಿಮಗೆ? ಹಣ ಪಡೆದುಕೊಳ್ಳುವ. ನೀವು ಒಂದು ಕೆಲಸ ಮಾಡೋದು ಕರೆಕ್ಟಾಗಿರ್ಬೇಕು ಅಷ್ಟೇ. ನಾನು ಅರ್ಧಂಬರ್ಧ ಮಾಡಿಬಿಟ್ಟು ಅದನ್ನು ಏನೋ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ, ಆಗಲ್ಲ. ಯೋಚನೆ ಮಾಡ್ಬೇಕು, ನಾನು ಹೆಂಗೆ ಹಣ ಪಡ್ಕೊಳ್ಬೇಕೀಗ, ನನಗೆ ಹಣ ಬರ್ತಾ ಇಲ್ಲ ಅಂತಂದ್ರೆ ನಾನು ಹೆಂಗೆ ಹಣವನ್ನು ಪಡ್ಕೊಳ್ಳುವಂಥದ್ದು ಯೋಚನೆ ಮಾಡಬೇಕು. ನಾನು ಹೇಳಿದ್ದು ನಿಮ್ಗೆ ಅರ್ಥ ಆಗ್ತಿದೆ. ಗಡಿಬಿಡಿ ಮಾಡಬಾರ್ದು ಯಾವತ್ತೂ ಕೂಡ. ಇದನ್ನೇ ಹೇಳ್ತಾ ಇರುವಂಥದ್ದು ನಾನು, ಗಡಿಬಿಡಿ ಮಾಡಬಾರ್ದು. ಅರ್ಧಂಬರ್ಧ ಮಾಡಿದ್ರೆ ಪ್ರಯೋಜನ ಇಲ್ಲ. ಕರೆಕ್ಟ್? ಅರ್ಧಂಬರ್ಧ ಏನೋ ಮಾಡಿಬಿಟ್ಟು ನಾನು ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತಂದ್ರೆ ಪ್ರಯೋಜನವೇ ಇಲ್ಲ. ನೀವು ಹಣವನ್ನು ಪಡ್ಕೊಳ್ಳಿಕ್ಕೆ ಆಗೋದೂ ಇಲ್ಲ. ರೈಟ್? ನಾನು ಹೇಳ್ತಾ ಇರುವಂಥದ್ದು ನಿಮ್ಗೆ ಅರ್ಥ ಆಗ್ತಾ ಇದೆಯಾ? ಫಸ್ಟ್ ಆಫ್ ಆಲ್ ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಳಿ. ಏನು ಅದಕ್ಕೇನಂತಾರೆ, ಮಿಸ್ಕನ್ಸೆಪ್ಷನನ್ನು ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಅಯ್ಯೋ ನಮ್ಗೆ ಹಣ ಬಂದಿಲ್ಲ, ಹಣ ಬರ್ತಾ ಇಲ್ಲ, ಹಣ ಬರೋದಿಲ್ಲ. ಬೇಡ, ಥಿಂಕ್ ಮಾಡಿ. ಹೌದು, ಹಿಂಗಾಗ್ತದೆ, ಇದನ್ನು ಹಿಂಗೆ ಮಾಡಿದ್ರೆ ಹಿಂಗೆ ಹಣ ಜಮೆ ಆಗುತ್ತೆ. ಈ ರೀತಿ ಯೋಚನೆ ಮಾಡಿದಾಗ ಎಲ್ಲರೂ ಕೂಡ ಒಂದೊಳ್ಳೆ ಹಣವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ. ತುಂಬ ಜನ ಪ್ರಾಬ್ಲಮ್ ಮಾಡುವಂಥದ್ದು ಇಲ್ಲೇ. ಹಣ ಬರಲ್ಲ, ಹಣ ಜಮೆ ಆಗಲ್ಲ, ನಮ್ಮ ಹಣ ಬರಲ್ಲ, ಹಾಗೆ ಇದೇ ರೀತಿ ಥಿಂಕ್ ಮಾಡ್ತೀರ. ಅರ್ಥ ಆಯ್ತಾ ನಿಮಗೆ? ಈ ರೀತಿ ಥಿಂಕ್ ಮಾಡ್ಲಿಕ್ಕೆ ಹೋಗಬೇಡಿ. ಯೋಚನೆ ಮಾಡಿ. ನಿಮ್ಮ ಅನಿಸಿಕೆ ಏನಿದೆ ತಿಳಿಸ್ಕೊಡಿ ನನಗೆ ಕಮೆಂಟ್ ಬಾಕ್ಸಲ್ಲಿ ಬಂದ್ಬಿಟ್ಟು. ನಿಮ್ಮ ಹೆಸರೇನು, ಊರೇನು, ಆ್ಯಂಡ್ ನಿಮ್ಮ ಹೆಸರೇನು, ಊರೇನು, ಆ್ಯಂಡ್ ನಿಮ್ಮ ಊರು ಯಾವುದು, ಪ್ರತಿಯೊಂದನ್ನು ಕೂಡ ಡೀಟೇಲ್ಸ್ ಆಗಿ ನನಗೆ ತಿಳಿಸ್ಕೊಡಿ. ಆ್ಯಂಡ್ ಪ್ರತಿಯೊಬ್ಬರು ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಕಮೆಂಟ್ ಬಾಕ್ಸಲ್ಲಿ ಬಂದ್ಬಿಟ್ಟು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡ್ಕೊಳ್ಳಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.